ಕಲಬುರಗಿ ಜಿಲ್ಲೆಯನ್ನು ಬರಘೋಷಣೆ ಮಾಡಿ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಂದ್ರಪ್ಪ ಆರ್ ಥಂಬೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದೆ. ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗೆ ರೈತರು ಜಮೀನಿನಲ್ಲಿ ಬಿತ್ತನೆ ಮಾಡಿ ಮಳೆಗಾಗಿ ಕಾದು ಕುಳಿತಿದ್ದಾರೆ. ಆದರೆ ಇಲ್ಲಿವರೆಗೂ ಮಳೆ ಬಂದಿಲ್ಲ. ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರಾಜ್ಯ ಸರ್ಕಾರ ಕೂಡಲೇ ಕಲಬುರಗಿ ಜಿಲ್ಲೆಯನ್ನು ಬರಘೋಷಣೆ ಮಾಡಬೇಕು. ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ಘೋಷಣೆ ಮಾಡಬೇಕು. 3 ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಕರ್ನಾಟಕ ರೈತ ಸಂಘ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಅಧ್ಯಕ್ಷರ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ಇವತ್ತು ಕಲಬುರಗಿ ಜಿಲ್ಲೆ ಬಿತ್ತನೆಯಾಗಿ 2 ತಿಂಗಳಾಗಿತ್ತು, ಇನ್ನೂ ಮಳೆ ಬಂದಿಲ್ಲ. ರೈತರು ಬಿತ್ತನೆ ಮಾಡಬೇಕಾದ್ರೆ ಒಂದು ಎಕರೆಗೆ 24,000 ರೂಪಾಯಿ ಖರ್ಚು ಮಾಡಿ ಬಿತ್ತರ ಸಾಲ ಸಪ್ಟಿ ಮಾಡಿ. ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಬರಗಾಲ ಘೋಷಣೆ ಆಗಬೇಕು, ನಮ್ಮ ರೈತರಿಗೆ ಒಂದು ಪರಿಹಾರ ಸಿಗಬೇಕಂತ ಹೇಳಿ ಒಂದು ಎಕರೆಗೆ ಏನಪ್ಪ ಅಂತಂದ್ರೆ 25,000 ರೂಪಾಯಿ ಈ ಸರ್ಕಾರ ಕೊಡಬೇಕು. ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಬರಗಾಲ ಘೋಷಣೆ ಆಗಬೇಕು. ಇವತ್ತು ಗ್ರಾಮೀಣದಲ್ಲಿ ಇದ್ದಂಥ ಪ್ರದೇಶದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಇವತ್ತೇನು ಸಾಲ ಮನ್ನಾ ಕೂಡ ಇವತ್ತು ಆಗಬೇಕಂತ ಹೇಳಿ ನಾವು ಬಯಸ್ತೇವೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿನ ರೈತರು ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ಬಾಂಬೆ ಪುನಃ ಹೈದರಾಬಾದ್ ಗುಳೆ ಹೋಗಿ ಇವತ್ತು ರೈತರು ಕಂಗಾಲಾಗಿ ಇವತ್ತೇನಪ್ಪ ಅಂತಂದ್ರೆ ಭಾಳಷ್ಟು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರ ಕೊಡಬೇಕಂತ ಹೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಗೊಬ್ಬರ ಇವತ್ತೇನು 1800 ರೂಪಾಯಿ ಆಗಿದೆ. ಇವತ್ತಿನ ದಿನ ಒಂದು 50 kg ತೊಗೋಬೇಕಾದ್ರೆ 1800 ರೂಪಾಯಿ ತೊಗ್ತಾ ಇದ್ದಾರೆ. ಅದು ಕೂಡಲೇ ನಿಲ್ಲಬೇಕು. ಸಬ್ಸಿಡಿ ಮುಖಾಂತರ ಇವತ್ತೇನಪ್ಪ ರೈತರಿಗೆ ಏನಪ್ಪ ಅಂತಂದ್ರೆ ಗೊಬ್ಬರ ಕೊಡಬೇಕು. ಇವತ್ತು ಡೀಸೆಲ್ ಪೆಟ್ರೋಲ್ಗೆ ಏನಪ್ಪ ಅಂತಂದ್ರೆ ಗಗನಕ್ಕೇರದ, ಅದನ್ನು ಕೂಡ ಕಡಿಮೆ ಆಗಬೇಕಂತ ಹೇಳಿ ನಾನು ಹೇಳ್ತೀನಿ. ಮತ್ತು ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಇವತ್ತು ಹಲವಾರು ಸಲ ನಾವು DC ಅವರಿಗೆ ಈ ಡೀಸೆಲ್ ಪೆಟ್ರೋಲ್ ಏನಪ್ಪ ಅಂತಂದ್ರೆ ಕಡಿಮೆ ಆಗಬೇಕು ಅಂತೇಳಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದು ಯಾವುದೇ ಆಗಲಿಲ್ಲ. ಇವತ್ತಿನ ದಿನ ಇಡೀ ಗಗನಕ್ಕೇರಿಬಿಟ್ಟದ. ಕೂಡಲೇ ನಿಲ್ಲಬೇಕು. ಒಂದು ವೇಳೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ಕಲಬುರಗಿಯಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಈ ಸಂಯುಕ್ತ ಹೋರಾಟ ಮುಖಾಂತರ ನಾವು ಹಮ್ಮಿಕೋಬೇಕಾಗ್ತದ. ಇವತ್ತು ಆಲ್ರೆಡಿ ನಮ್ಮ ಸಂಯುಕ್ತ ಹೋರಾಟ SKM ಇವತ್ತೇನು ನಮ್ಮ ಕಲಬುರಗಿಯಲ್ಲಿ ನಡೆದದ, ಅದೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಈ SKMಗೆ ಬೆಂಬಲ ಇರ್ತದೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಕಾರ್ಯದರ್ಶಿಯಾದಂಥ ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜುಳಾ ಭಜಂತ್ರಿ ಅವರು ಮಾತನಾಡಿದರು. ಇವತ್ತು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಇನ್ನೊಂದು ವಿಷಯ ಏನಂದರೆ, ಬರಗಾಲ ಘೋಷಣೆ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಬ್ಯಾಂಕಲ್ಲಿ ಸಾಲ ಇರೋದು ಎಲ್ಲ ಮನ್ನಾ ಮಾಡ್ಬೇಕಂತ ಇನ್ನೊಂದು ಕೇಳ್ಕೊಳ್ತೀವಿ. ಇನ್ನೊಂದು ವಿಷಯ ಏನೋ ಮುಖ್ಯವಾದಂದ್ರೆ, FID ಇಲ್ಲ ಅಂಥೇಳಿ ಸರ್ಕಾರಿ ಏನು ಗೈರಾಣ ಇದೆಯಲ್ಲ, ಅವ್ರಿಗೆ ಯಾವುದೂ ರೀತಿಯಿಂದ ಸೌಲಭ್ಯ ಸಿಗ್ತಾ ಇಲ್ಲ. ಅವರಿಗೆ ಕೃಷಿ ಆಫೀಸಿಂದ, ತೋಟಗಾರಿಕಾ ಆಫೀಸಿಂದಲ್ಲಿ ಯಾವುದೂ ಒಂದು FID ಇಲ್ಲ, ನಿಮ್ಗೆ ಯಾವುದೂ ಸೌಕರ್ಯ ಸಿಗ್ತಿಲ್ಲ. ಬೀಜ ಗೊಬ್ಬರನೂ ಸಿಗ್ತಾ ಇಲ್ಲ ಅವ್ರಿಗೆ ಇನ್ಶೂರೆನ್ಸ್ ಕಟ್ಲಕ್ಕೆ ಹೋದರೆ ಇನ್ಶೂರೆನ್ಸನ್ನು ತೊಗೋತಾಯಿಲ್ಲ, FID ಆಗಿಲ್ಲ ಅಂತ. ಅದನ್ನೂ ಒಂದು ವಿಷಯ ಹೇಳ್ತಿದ್ರೆ ಅವ್ರಿಗೆ ತಕ್ಷಣ ಎಲ್ಲ 2-3 ಮಂದಿ ತಹಸೀಲ್ದಾರ್ ಜೊತೆನೂ ಮಾತಾಡಿ ಅವ್ರು ಹೇಳ್ತಾರೆ, ಸರ್ಕಾರಿ ಗೈರಾಣವನ್ನು ತೆಗಿಸ್ಬೇಕು ಪಾಣಿಯಲ್ಲಿ, ಅಂದರೆ ನಿಮ್ದು ಯಾವುದಾದ್ರೂ ಸರ್ಕಾರಿಯಿಂದ ಸೌಲಭ್ಯ ಸಿಗಕ್ಕೆ ಅನುಕೂಲ ಅದ ಅಂತ ಹೇಳ್ತಾರೆ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅದು ಕೂಡಲೇ ಪರಿಹಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಗೊಳಿಸ್ತೇನೆ. ಮಂಜುಳಾ ಭಜಂತ್ರಿ, ರೈತ ಸಂಘ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.